ಸೊ ಇದು ಇವಂದಕ್ಕೆ ರೇಂಜು ಇವಂದ್ ಇರಿಟೇಷನ್ ಸಾಕಾಗಕ್ಕಾಗದೆ ಇವನ ಫ್ಯಾನ್ಸ್ ಅಂತೆ ಗುರು, ಇವನ ಫ್ಯಾನ್ಸ್. ಲೋ ಅವ್ನ್ ಪಾಪ ಸಣ್ಣ ಹುಡ್ಗ ಕಂಡ್ರೋ, ಅವ್ನು ಇನ್ನು ಬೆಳಿಬೇಕು, ಇನ್ನು ತುಂಬಾ 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 ಬೆಳಿಬೇಕು. ಇವಾಗ್ಲೇನೆ ಉಪೇಂದ್ರ, ಕಿಚ್ಚ ಸುದೀಪ್, ದರ್ಶನ್ ಲೆವೆಲ್ಗೆ ಅವನ್ನ ತಲೆ ಮೇಲೆ ಕುಂದರ್ಸ್ಕೊಂಡಿದ್ದೀರಲ್ಲೋ. ಅವ್ನ್ ಯಾವಾಗ ಉದ್ಧಾರ ಆಗೋದು ಹಿಂಗ್ ಮಾಡಿದ್ರೆ? ಈ ದರ್ಶನ್ಗೇನು ಹುಚ್ಚ ಫ್ಯಾನ್ಸ್ ಇದಾರಲ್ಲ, ಈ ತರ ಹುಚ್ಚ ಫ್ಯಾನ್ಸ್ಗಳೆಲ್ಲನ ಹೈಪ್ ಕೊಟ್ಟು 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 ಪಾಪ ಅವನಿಗೆ ಹೋಗಿ ಜೈಲಿಗೆ ಕುಂದರ್ಸಿದ್ದೀರಿ. ಇವ್ನು ಬೆಳೆ ಹುಡ್ಗ ಕಂಡ್ರ, ಯಾಕ್ರು ಇಷ್ಟು ಒಳ್ಳೆ ತಿಕ್ಕಲ್ ನನ್ ಮಕ್ಕಳು ಅನ್ಎಜುಕೇಟೆಡ್ ತರ ಆಡ್ತಿರ್ಲ. ಈ ವಿಡಿಯೋನ ನೀವು ಅಪ್ಪಿತಪ್ಪಿ ಕೊನೆವರೆಗೆ ನೋಡಿದ್ದೇ ಆದಲ್ಲಿ ಹೌದಲ್ಲ ಎಷ್ಟು ಈಸಿಯಾಗಿ ಮ್ಯಾನಿಪುಲೇಟ್ ಆಗ್ಬಿಟ್ಟವಲ್ಲ ಅಂತ ಅನ್ಸತ್ತೆ. ಒಂದು ರಿಯಾಲಿಟಿ ಚೆಕ್ ಅಂತ ಆಗತ್ತೆ. ಐ ಗ್ಯಾರಂಟಿಡ್ ವಿಡಿಯೋನ ಕಂಪ್ಲೀಟ್ ನೋಡಿದ ಮೇಲೆ ನಿಮ್ಗೇನೆ ಎಸ್ ಕರೆಕ್ಟ್ ಅಲ್ವಾ, ಏನ್ ಹಿಂಗಿದೆ ಅಲ್ವಾ ಅಂತ ಅನ್ಸಕ್ ಸ್ಟಾರ್ಟ್ ಆಗತ್ತೆ. ಎಕ್ಸಾಕ್ಟ್ 2 months ಮೊದಲು ಎಲ್ಲಿ ನೋಡಿದ್ರು ಗಿಲ್ಲಿ ಒಂದೇ ಹೆಸರು ಕೇಳ್ತಾ ಇದೆ ನನಗೆ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು ಏನು ಓಪನ್ ಮಾಡಿದ್ರು ಎಲ್ಲಾ ಕಡೆ ಗಿಲ್ಲಿದೆ ಹೆಸರು. ಯಾರ್ ಗುರು ಇದು ಕ್ಯಾಂಡಿಡೇಟು, ಈ ಲೆವೆಲ್ಗೆ ವೈರಲ್ ಆಗ್ತಾವನೆ, ಯಾರ್ ಗುರು ಇವನಂತ ನೋಡಿದ್ರೆ ಓಹೋ ಓಕೆ ಬಿಗ್ ಬಾಸ್ ಅಲ್ಲಿ ಇದ್ದಾನೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಬಿಗ್ ಬಾಸ್ ಓಪನ್ ಮಾಡಿ ನೋಡಿದೆ, ಕೆಲವೊಂದು ಎಪಿಸೋಡ್ ನೋಡಿದೆ. ಅವ್ರು ಹೇಳಿ ಗಿಚ್ಚ ಇದಾನಲ್ಲ ಗುರು ಇವನು, ಸೂಪರ್, ಒಳ್ಳೆ ಒಳ್ಳೆ ಹ್ಯೂಮರು, ಒಳ್ಳೆ ಕಾಮಿಡಿ, ಒಳ್ಳೆ ಏನ್ ಪಂಚಿಂಗ್ ಡೈಲಾಗ್ಸು, ಜನರನ್ನ ತಿಕ್ಕ ಉರ್ಸೋದ್ರಲ್ಲಿ ಇರೋ ಮಜಾ ಭಾರಿ ಇಷ್ಟ ಆಗೋಯ್ತು. ಏನ್ ಗುರು ಇವನು ಹಿಂಗಿದ್ದಾನೆ, ವೈರಲ್ ಆಗಿರೋದಕ್ಕೂ ಏನು ಸಂಶಯನೇ ಇಲ್ಲಪ್ಪ ಅಂತ ಅನಿಸ್ತು. ಆಮೇಲೆ ಫುಲ್ ಕ್ಯೂರಿಯಾಸಿಟಿ ಆಯ್ತು, ಯಾರ್ ಗುರು ಇವನು, ಇಷ್ಟು ಒಳ್ಳೆ ಟ್ಯಾಲೆಂಟೆಡ್ ಹುಡುಗ, ಅದ್ ಹೆಂಗೆ ಇಷ್ಟು ದಿನ ಗೊತ್ತೇ ಇಲ್ವಲ್ಲ ಅಂತ ಅನ್ಕೊಂಡೆ. ಆಮೇಲೆ ಯಾರಿದು ಅಂತ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ರೆ ಓಕೆ ಟಿವಿ ಶೋಸ್ಗಳಲ್ಲಿ ಗಿಚ್ಚಿ ಗಿಲಿ ಅಥವಾ ಡ್ಯಾನ್ಸ್ ಶೋಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ವೈರಲ್ ಆಗಿರೋನು ಇವನಂತ ಆಮೇಲೆ ಗೊತ್ತಾಯ್ತು. ಇವನೇ ಗುರು ನನಗೆ, ನಾನು ಬಿಗ್ ಬಾಸ್ ನೋಡ್ಲಿಕ್ಕೆ 12th season ನೋಡ್ಲಿಕ್ಕೆ ಮೇನ್ ರೀಸನ್ ಅಂದ್ರೆ ಇವನೇನೆ. ಸೊ ಇನ್ನೇನಾಯ್ತಲ್ಲ, ಎಲ್ಲ ಪರ್ಫೆಕ್ಟ್ ಆಗಿನ ಹೋಗ್ತಾ ಇದ್ದೆ. ಇನ್ನು ಬಿಗ್ ಬಾಸ್ ಮುಗಿಯಕ್ಕೆ 2 ತಿಂಗಳು ಅಥವಾ 1.5 ತಿಂಗಳು ಇರ್ಬೇಕಾದ್ರೇನೆ ಇಡೀ ಕರ್ನಾಟಕ ಜನತೆ ನಾನು ಗಿಲ್ಲಿನೇ ಗೆಲ್ಲೋದು ಬಿಡುಗರು, ಇದ್ರಲ್ಲಿ ಡೌಟೇ ಇಲ್ಲ ಅನಿಸ್ತಾ ಇತ್ತು. ಬಟ್ ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸುಮ್ನೆ ಅದೇನ್ ಕಾಮಿಡಿ ಹ್ಯೂಮರ್ ಏನಿತ್ತಲ್ಲ ಅದು ಓವರ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಒಂದ್ ಸ್ವಲ್ಪ ಕಾಲು ಎಳೆದು ಪರವಾಗಿಲ್ಲ, ಬಟ್ ಆ ಅಪೋಸಿಟ್ ಇರೋ ವ್ಯಕ್ತಿನ ಕಚ್ಕ ಪಚ್ಕ ಅಂತ ತುಳಿದು ಅವ್ರ ತಲೆ ಮೇಲೆ ಕಾಲಿಟ್ಟು ಅವ್ರು ಬೇಡ 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 ಗುರು, ನೀನ್ ಕಾಮಿಡಿ ಮಾಡಬೇಡ, ನಮ್ಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ, ನೀನ್ ನಮ್ಮ ಹತ್ರನೇ ಬರಬೇಡ ಅಂತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವ್ರನ್ನ ಬಿಡಲ್ಲ ಗುರು. ಎಷ್ಟು ಹೀಯಾಳಿಸ್ತಾನಂದ್ರೆ ಸಾಕ್ 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 ಆಗ್ಬಿಟ್ಟಿರತ್ತೆ. ಇವ್ನು ರಘು ಅಂತೂ ಪಾಪ ಎಷ್ಟು ಹೇಳ್ತಾನೆ, ಗಿಲ್ಲಿ ಸಾಕು ಗಿಲ್ಲಿ ನನ್ನ ತಂಟೆಗೆ ಬರಬೇಡ ಗಿಲ್ಲಿ ಅಂತ ಎಷ್ಟು ಬೇಡ್ಕೊಂಡು ಸುಮ್ಮನೆ ಇರಲ್ಲ. ಅವನು ಪಾಪ ಧ್ರುವಂತು ಸಪ್ರೇಟ್ ಕರ್ಕೊಂಡು ಹೋಗಿ ದೇವರ ಮುಂದೆ ನಿಂತ್ಕೊಂಡು ನನ್ನ ಬಾಡಿಗೆ ನನ್ಗೆ ಆಟ ಆಡಕ್ ಗುರು ಅಂತ ಕಾಲು ಹಿಡ್ಕೊಂಡು ಬೇಡ್ಕೊಳ್ತಾನೆ. ಅಷ್ಟಾದ್ರೂ ಕೂಡ ಜನರನ್ನ ಬಿಡಲ್ಲ ಗುರು. ಎಷ್ಟು ಹ್ಯೂಮಿಲಿಯೇಟ್ ಮಾಡ್ತಾನೆ ಅಂತ ಹೇಳಿದ್ರೆ 50% ಆಡಿಯನ್ಸ್ಗಂತೂ ಲಿಟ್ರಲಿ ಸಾಕಾಗಿರತ್ತೆ. ಏನ್ ಗುರು ಈ ಕ್ರಿಂಜ್ ನನ್ನ ಮಗ ಅಂತ ಹೇಳ್ಬಿಟ್ಟು. ನಾನೊಂದು ವರ್ಡ್ ಹೇಳ್ದೆ 50% ಅಂತ ಹೇಳ್ಬಿಟ್ಟು, ಇನ್ನೂ 50% ಏನಿದಾರಲ್ಲ ಅದ್ರ ಬಗ್ಗೆನೂ ಮಾತಾಡ್ತೀನಿ ಸ್ವಲ್ಪ ಹೊತ್ತರಲ್ಲಿ. ಸರಿ ಆಯ್ತಪ್ಪ, ಅವ್ನು ಇರೋದೇ ಹಿಂಗೆ, ಏನು ಆಗಲ್ಲ. ನನ್ಗಂತೂ ಎಷ್ಟು ಇರಿಟೇಟ್ ಆಗುತ್ತೆ ಅಂದ್ರೆ ಯಪ್ಪ ಫುಲ್ಲು ಇರಿಟೇಷನ್, ಏನ್ ಗುರು ಹಿಂಗ ಆಡ್ತಾನಲ್ಲ ಅಂತ ಅನಿಸ್ತಾ ಇತ್ತು. ಅಷ್ಟ್ರೊಳಗೇನೆ ಇವನ್ನೇ ಗೆದ್ದು ಬಿಡುತ್ತಾನೆ, ಏನು ಕಾಂಪಿಟೇಷನೇ ಇಲ್ಲ ಅನ್ನೋಷ್ಟಿಗೆ ರಜತ್ ಮತ್ತೆ ಚೈತ್ರ ಎಂಟ್ರಿ ಕೊಟ್ರು. ಅವಾಗಿಂದ ಅಂತೂ ಫೂಟೇಜೇ ಸಿಗ್ತಿಲ್ಲ ಗುರು. ಬಿಗ್ ಬಾಸ್ ಅವರು 1-sided ವಿನ್ ಆಗ್ಬಾರ್ದಂತ ಹಿಂಗ್ ಮಾಡಿದ್ರ, ಏನ್ ಮಾಡಿದ್ರು ಗೊತ್ತಿಲ್ಲ. ಚೈತ್ರ ಮತ್ತೆ ರಜತ್ ಬಂದಾಗಿಲಿಂದ ಫುಟೇಜೇ ಇಲ್ಲ, ಅಣ್ಣ ಫುಲ್ಲು ಮೂಲೆ ಗುಂಪು ಆಗ್ಬಿಟ್ಟವನೆ. ಸೊ ಇದು ಇವಂದಕ್ಕೆ ರೇಂಜು ಇವಂದ್ ಇರಿಟೇಷನ್ ಸಾಕಾಗಕ್ಕಾಗದೆ ಇವನ ಫ್ಯಾನ್ಸ್ ಅಂತೆ ಗುರು, ಇವನ ಫ್ಯಾನ್ಸ್. ಲೋ ಅವ್ನ್ ಪಾಪ ಸಣ್ಣ ಹುಡ್ಗ ಕಂಡ್ರೋ, ಅವ್ನು ಇನ್ನು ಬೆಳಿಬೇಕು, ಇನ್ನು ತುಂಬಾ 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 ಬೆಳಿಬೇಕು. ಇವಾಗ್ಲೇನೆ ಉಪೇಂದ್ರ, ಕಿಚ್ಚ ಸುದೀಪ್, ದರ್ಶನ್ ಲೆವೆಲ್ಗೆ ಅವನ್ನ ತಲೆ ಮೇಲೆ ಕುಂದರ್ಸ್ಕೊಂಡಿದ್ದೀರಲ್ಲೋ. ಅವ್ನ್ ಯಾವಾಗ ಉದ್ಧಾರ ಆಗೋದು ಹಿಂಗ್ ಮಾಡಿದ್ರೆ? ಈ ದರ್ಶನ್ಗೇನು ಹುಚ್ಚ ಫ್ಯಾನ್ಸ್ ಇದಾರಲ್ಲ, ಈ ತರ ಹುಚ್ಚ ಫ್ಯಾನ್ಸ್ಗಳೆಲ್ಲನ ಹೈಪ್ ಕೊಟ್ಟು 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 ಪಾಪ ಅವನಿಗೆ ಹೋಗಿ ಜೈಲಿಗೆ ಕುಂದರ್ಸಿದ್ದೀರಿ. ಇವ್ನು ಬೆಳೆ ಹುಡ್ಗ ಕಂಡ್ರ, ಯಾಕ್ರು ಇಷ್ಟು ಒಳ್ಳೆ ತಿಕ್ಕಲ್ ನನ್ ಮಕ್ಕಳು ಅನ್ಎಜುಕೇಟೆಡ್ ತರ ಆಡ್ತಿರ್ಲೈ. ನನಗೆ ಮೇನ್ಲಿ ಏನ್ ಅನಿಸ್ತಿದೆ ಅಂತ ಹೇಳಿದ್ರೆ, ಈ ಗಿಲ್ಲಿಗೇನು ಫ್ಯಾನ್ಸ್ ಇದಾರಲ್ಲ ಅದರಲ್ಲಿ 50% ದರ್ಶನ್ಸ್ ಫ್ಯಾನ್ ಇದಾರೇನೋ ಅಂತ ಅನ್ಕೊಂತೀನಿ. ಸುದೀಪ್ ಸರ್ ಅವ್ರ ಮೇಲೆ ಇರೋ ಕೋಪಕ್ಕೆ ಗಿಲ್ಲಿನ ಮೀಡಿಯಂ ಆಗಿ ಯೂಸ್ ಮಾಡ್ಕೊಂಡು ಫುಲ್ಲು ಉಲ್ಟಾ ಸೀದಾ ಮಾಡ್ತಿದಾರ ಅಂತ ಅನ್ಸುತ್ತೆ. ಸೇಮ್ ಟು ಸೇಮ್ ದರ್ಶನ್ ಬಗ್ಗೆ ಯಾರಾದ್ರೂ ಏನೇ ಒಂದು ಹೇಳಿದ್ರು ಹೆಂಗೆ ಅಮ್ಮನ್ ನಕ್ಕನ್ ಅದು ಇದು ಅಂತ ಬೈಯಕ್ ಸ್ಟಾರ್ಟ್ ಮಾಡ್ತಾರಲ್ಲ ದರ್ಶನ್ ಫ್ಯಾನು, ಅದೇ ತರ ಮಾಡ್ತಾರೆ ಗುರು. ಸೇಮ್ ಟು ಸೇಮ್ ಪ್ಯಾಟ್ರನ್ನು. ನನ್ಗಂತೂ ನಿಮ್ಗೆ ಈ ಗಿಲ್ಲಿಗಂತ ಯಾರಾದ್ರೂ ಜೆನ್ಯೂನ್ ಆಗಿ ಕೇರ್ ಮಾಡೋರಿದ್ರೆ ಪಾಪ ಅವ್ನ ಪಾಡಿಗೆ ಅವನಿಗೆ ಬಿಟ್ಬಿಡ್ರೋ. ನನ್ಗೆ
ಕ್ಲಿಯರ್ಲಿ ಗೊತ್ತು ಗಿಲ್ಲಿನೇ ಗೆಲ್ಲೋದು ಬಿಗ್ ಬಾಸ್ ಈ ಸೀಸನ್ ಅಂತ. ಸೊ ನಿಮಗೂ ಗೊತ್ತು, ನೀವು ಆ ಪಾಪ ಹುಡುಗನ ಲೈಫ್ ಹಾಳು ಮಾಡಬೇಡಿ. ಹುಚ್ಚುಚ್ಚಾಗಿ ಕಮೆಂಟ್ ಹಾಕೋದು, ಬೇರೆ ಅಕೌಂಟಿಗೆ ಹೋಗಿ ಸ್ಪಾಮ್ ಮಾಡೋದು, ಗಿಲ್ಲಿ 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 ಅಂತ ಬರೆಯೋದು, ಹುಚ್ಚುಚ್ಚಿತ್ರ ಮಾಡಬೇಡ್ರಲ್ಲೋ. ಪಾಪ ಅವನು ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಡೀಸೆಂಟ್ ಆಗಿರ್ಬೇಕು. ನೀವು ಈ ಥರ ತಿಕ್ಕಲ್ ಥರ ಆಡಿದ್ರೆ ಅವ್ನು ಹೆಂಗಾಗ್ಬೇಕು ಅವ್ನ ಲೈಫ್? ಹುಚ್ಚು ಆಡ್ಬೇಡ್ರೋ. ಪಾಪ ಅವ್ನು ಮಾಡಿರೋದೇ ಒಂದು 2 ಶೋ ಪ್ಲಸ್ ಬಿಗ್ ಬಾಸು. ಇವಾಗ್ಲೇನೆ ನೀವು ಅವನ್ನ ಸಮುದ್ರದ ಮಿಡ್ಲಲ್ಲಿ ಕರ್ಕೊಂಡೋಗಿ ಮಿಡ್ಲಲ್ಲಿ ಬಿಟ್ಬಿಟ್ರೆ ಹೆಂಗ ಮುಂದೆ ತೇಲೋದು? ಹುಚ್ಚು ಮಾಡಕ್ ಹೋಗ್ಬೇಡ್ರಿ ಅಷ್ಟೇ, ನನ್ನ ಕಡೆಯಿಂದ ಒಂದು ವಿನಂತಿ. ಮತ್ತೆ ಏನು ಗಿಲ್ಲಿ ಕ್ರಿಂಜ್ನ ಸ್ಟಾಪ್ ಮಾಡಬೇಕು ಗುರು. ಅವ್ನು ಲಿಟ್ರಲಿ ರಘು ಪಾಪ ಬೇಡ್ಕೊಂತಾನೆ, ಬೇಡ ಗಿಲ್ಲಿ ಬೇಡ ಬೇಡ ನನ್ಗೆ ಇರಿಟೇಟ್ ಮಾಡಬೇಡ ಅಂತ ಹೇಳಿದ್ರು ಕೇಳಲ್ಲ. ಈ ಬೋಳಿ ಮಕ್ಕಳು ಅದನ್ನ ಅವನು ಪಾಪ ಈಗ ರಘುದೇನು ತಪ್ಪೇ ಇರಲ್ಲ, ಅದೇ ವಿಡಿಯೋನ ಎತ್ಕೊಂಡು ಇಷ್ಟುಗೋಣ ಅವ್ವ ಅಲ್ಲೇ ಏನ್ ಬೀಳ್ತಾನ ನೋಡಿ ಕೆಳಕ್ಕೆ ಏನ್ ಸ್ವೀಟಾ ಸಾಲ್ಟಾ ಏನದು ಹೆಂಗ್ ಮಾಡ್ಕೊಂಡಿದ್ಯ ನೀನು? ರೆಸಿಪಿ ಹೇಳು, ನಾನು ಮಾಡ್ಕೊತೀನಿ. ಯಾಕೆ ಕಳಿಸ್ತೀರ ಈಗ? ಇಮೋಷನಲ್ ಮ್ಯೂಸಿಕ್ ಹಾಕಿ ಹಸ್ಕೊಂಡಿದ್ರು ಊಟ ಕೊಡ್ತಿಲ್ಲ ಎಂತ ಇವನು ಅಂತ ಹೇಳ್ಬಿಟ್ಟು ಆ ರಘು ಟ್ರೋಲ್ ಮಾಡೋದು. ಬೇರೆಯವ್ರಿಗೆ ಟ್ರೋಲ್ ಮಾಡೋದು ಫ್ಯಾನ್ಸ್ ಅಂತ ಹೇಳಲ್ಲ ಕಣ್ರಲ್ಲ. ನಿಮ್ಮ ಹೀರೋನ, ನಿಮ್ಮ ಯಾರನ್ನ ನೀವು ಸಪೋರ್ಟ್ ಮಾಡ್ತೀರಿ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಬೇರೆಯವ್ರನ್ನ ಟ್ರೋಲ್ ಮಾಡೋದು, ತೇಜವಧೆ ಮಾಡೋದು, ಅವ್ರಿಗೋ ಬೈಯೋದು, ಥ್ರೆಟ್ ಮಾಡೋದೆಲ್ಲ ಮಾಡಬಾರ್ದು. ಇದನ್ನು ಯಾರು ಒಪ್ಪಲ್ಲ. ಒನ್ಸ್ ಅಗೇನ್ ವಿತ್ ಬಾಟಮ್ ಆಫ್ ಮೈ ಹಾರ್ಟ್ ಗಿಲ್ಲಿನೇ ಗೆಲ್ಲಿ ಅಂತ ನಾನು ಅನ್ಕೊಂತೀನಿ. ಹಂಗಂತ ನನ್ನ ಮಕ್ಕಳು ಹುಚ್ಚುಚ್ಚು ಆಡೋದು ಸ್ಟಾಪ್ ಮಾಡಬೇಕು. ನೋಡ್ರಪ್ಪ ಅಂಧ ಭಕ್ತರೆ, ನಾನು ನಿಮಗೆ ಡೈರೆಕ್ಟ್ಲಿ ಹೇಳೋದಿಷ್ಟೇನೆ, ಹೆಂಗ್ ಬೇಕಂಗ್ ಸಪೋರ್ಟ್ ಮಾಡಿ ಗುರು. ಹುಡುಗನ್ನ ತುಂಬಾ ಎತ್ತರಕ್ಕೆ ಬೆಳೆಸಿ. ಹಂಗಂತ ಹೇಳ್ಬಿಟ್ಟು ಸುಮ್ನೆ ಬೇರೆಯವ್ರ ಅಕೌಂಟಿಗೆ ಹೋಗಿ ಕೆಟ್ಟ ಕಮೆಂಟ್ ಮಾಡೋದು, ಅವ್ರಿಗೆ ಟ್ರೋಲ್ ಮಾಡೋದು, ಅವ್ರಿಗೆ ಉಲ್ಟಾ ಸೀದಾ ಹೇಳೋದು ಮಾಡಬೇಡಿ. ಗಿಲ್ಲಿನ ಮಾಡಿ ಹೆಂಗ್ ಬೇಕಂಗ್ ಸಪೋರ್ಟ್ ಮಾಡಿ. ಭಕ್ತಿ ಇರಲಿ, ಬಟ್ ಅಂಧ ಭಕ್ತಿ ಬೇಡ, ಅದಷ್ಟೇ ಮಾಡಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಆ ಗಿಲ್ಲಿನ ಅವ್ನ ಪಾಡಿಗೆ ಅವ್ನಿಗೆ ಬಿಟ್ಬಿಡಿ. ಅವ್ನು ಆರಾಮಾಗಿ ಹೆವಿ ಅಂದರೆ ಹೆವಿ ಟ್ಯಾಲೆಂಟ್ ಐತೆ. ತುಂಬ ನೀವು ಎಷ್ಟು ಅನ್ಕೊಂಡಿದ್ರೆ ಅದಕ್ಕಿಂತ 1000 ಪಟ್ಟು ಅವ್ನು ಬೆಳೀತಾನೆ. ಅವನಲ್ಲಿ ಟ್ಯಾಲೆಂಟ್ ತುಂಬಿ ತುಳುಕ್ತಾ ಇದೆ. ನೀವು ತಿಕ್ಕಲ್ ಥರ ಆಡಿ ದರ್ಶನ್ಗೆ ಹೆಂಗೆ ಅವನ ಹುಚ್ಚ ಫ್ಯಾನ್ಸ್ಗಳು ತಲೆ ಮೇಲೆ ಇಟ್ಕೊಂಡು ಓಡಾಡಿದ್ರು ಆ ಥರ ಮಾಡಬೇಡಿ. ಆ ಥರ ಮಾಡಿದ್ರೆ ಪಕ್ಕ ಒಂದಿನ ತಲೆ ಮೇಲೆಯಿಂದ ರಪ್ ಅಂತ ಹೆಂಗೆ ಬೀಳ್ತಾನೆ ಅಂತ ಹೇಳಿದ್ರೆ ಅವನಿಗೆ ಎದ್ದೇಳಕ್ಕೆ ಆಗಲ್ಲ ಆಮೇಲೆ. ದಟ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್, ಐ ಆಮ್ ರಿಪೀಟಿಂಗ್ ಇಟ್ ಅಗೇನ್. ಭಕ್ತಿ ಇರಲಿ, ಅಂಧ ಭಕ್ತಿ ಬೇಡ. ಎಷ್ಟು ಬೇಕು ಅಷ್ಟು ಸಪೋರ್ಟ್ ಮಾಡಿ. ತಲೆ ಮೇಲೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ನನ್ನ ಮಕ್ಕಳ ಅವನ್ನ ಬೀಳ್ಸ್ಬಿಟ್ರೆ ಪಾಪ ಅವನು ಎದ್ದೇಳಕ್ಕಾಗಲ್ಲ. ಅವನೊಬ್ಬ ಬಡ ಕುಟುಂಬದ ಹುಡುಗ ಅನ್ಕೊಂತೀನಿ. ತುಂಬ ಜಾಸ್ತಿ ಬೆಳಿಬೇಕು. ನಿಮ್ಮಿಂದ ಅದು ಹಾಳಾಗಬಾರ್ದು. ನಿಮ್ಮ ಪಾಡಿಗೆ ನೀವು ಇಟ್ಟರೆ ಅವನು ಆರಾಮಾಗಿ ಬೆಳಿತಾನೆ. ತಿಕಾ ಮುಚ್ಕೊಂಡು ನೀವು ಇರ್ರಿ ಅಷ್ಟೇ.